ಮತ್ತೊಮ್ಮೆ ಪೃಥ್ವಿ ಪಾಕಶಾಲೆಗೆ ಸ್ವಾಗತ ಸ್ನೇಹಿತರೆ. ತುಂಬ ದಿನಗಳೇ ಆದರೂ ಸಹ ಇವತ್ತು ನಾವು ತಂದಿರುವಂತಹ ಒಂದು ರೆಸಿಪಿ ಕಾಡಿನಲ್ಲಿ ಅಪರೂಪವಾಗಿ ಕಾಡಿನ ಅಂಚುಗಳಲ್ಲಿ ಸಿಗುವಂತಹ ಕಾಡು ಸೀಗೆ ಸೊಪ್ಪಿನ ಸಾರು. ನಮ್ಮ ಈ ಭಾಗದಲ್ಲಿ ಮುಂಗಾರು ಮಳೆ ಆದಾಗ ಆ ಮಳೆಗೆ ಆ ಸೀಗೆ ಸೊಪ್ಪಿನ ಚಿಗುರು ಆಗ ತಾನೇ ಮೈದೂಡಿ ಚಿಮ್ತಾ ಇರ್ತವೆ ಸ್ನೇಹಿತರೆ. ನಾವು ಅಷ್ಟೇ ಹುಮ್ಮಸ್ಸಿಂದ ಆ ಸೀಗೆ ಸೊಪ್ಪಿನ ಬೇಟೆಗೆ ಹೋಗ್ಬಿಡ್ತೀವಿ. ಆ ಸೀಗೆ ಸೊಪ್ಪಿನ ಘಮ ನಿಜಕ್ಕೂ ಅತ್ಯದ್ಭುತ. ವರ್ಷದಲ್ಲಿ ಸ್ವಲ್ಪ ದಿನವಷ್ಟೇ ಸಿಗುವಂತಹ ಈ ಸೊಪ್ಪನ್ನು ಇಷ್ಟಪಡದೇ ಇರೋರು ನಮ್ಮ ಭಾಗದಲ್ಲಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದು ಒಂದು ಬಗೆಯ ಮುಳ್ಳಿನ ಗಿಡ. ಆ ಗಿಡದ ಚಿಗುರು, ಆ ಚಿಗುರನ್ನ ಮುರಿದಾಗ ಆ ಸ್ಮೆಲ್ ತಲೆ ತಿರುಗುವಂಥ ಪರಿಮಳ ಇರುತ್ತೆ ಸ್ನೇಹಿತರೆ. ಏನಾದರೂ ಕವರಲ್ಲಿ ಏನಾದರೂ ನೀವು ಹಾಕಿ ಅದನ್ನು ಎಲ್ಲಾದರೂ ತೊಗೊಬರ್ಬೇಕು ಅಂತಂದರೆ 2-3 ಕವರ್ ಹಾಕಿ ನೀವು ಪ್ಯಾಕ್ ಮಾಡಿದ್ರೂ ಸಹ ಅದರ ಸ್ಮೆಲ್ ಬಂದೇ ಬರುತ್ತೆ ಸ್ನೇಹಿತರೆ. ನೀವೇನಾದರೂ ಅಪ್ಪಿತಪ್ಪಿ ಕಾರಲ್ಲೋ ಬಸ್ಸಲ್ಲೋ ಇದನ್ನು ಕ್ಯಾರಿ ಮಾಡಿದ್ರಿ ಅಂದರೆ ಮಾತ್ರ ಪಕ್ಕದಲ್ಲಿರೋರಿಗೆ ತಲೆನೋವು ಬರೋದಂತೂ ಖಂಡಿತ. ಕೆಲವೊಂದು ಸಮಯ ನಿಮ್ಮನ್ನು ಇಳಿಸೇ ಬಿಡ್ತಾರೆ, ಅಂತಹ ಸ್ಮೆಲ್ ಇರುತ್ತೆ ಈ ಸೊಪ್ಪಲ್ಲಿ. ನಿಮಗೆ ಈ ಸೊಪ್ಪನ್ನ ಪರಿಚಯ ಮಾಡಿಸೋದಕ್ಕೆ ನಾನು ನಮ್ಮ ಅವ್ವ ಕಾಡಿನ ಅಂಚಿನಲ್ಲಿ ಇದರ ಬೇಟೆ ಆಡಬೇಕಾಗಿ ಬಂತು ಸ್ನೇಹಿತರೆ. ಬನ್ನಿ ಈ ಸೊಪ್ಪನ್ನು ಹೇಗೆ ಶುದ್ಧ ಮಾಡೋದು ಅನ್ನೋದನ್ನು ನೋಡೋಣ. ಈ ಸೊಪ್ಪಲ್ಲಿ ಕಾಡಿನ ಪದಾರ್ಥವೇ ಆದರೂ ಸಹ ಇದರಲ್ಲಿ ಸಣ್ಣ ಸಣ್ಣ ಹಸಿರು ಹುಳ ಇರ್ತದೆ. ಅದನ್ನು ಹೋಗಲಾಡಿಸೋದಕ್ಕೆ ರಾಗಿ ಹಿಟ್ಟನ್ನು ಅದರ ಮೇಲೆ ಚಿಮುಕಿಸಿ ಚೆನ್ನಾಗಿ ಅಲಗಾಡಿಸಿದ್ರೆ ಆ ಹಸಿರು ಹುಳು ಏನಾದರೂ ಅಂಟ್ಕೊಂಡಿತ್ತು ಅಂತಂದರೆ ಆ ಚಿಗುರಲ್ಲಿ ತಾನಾಗೆ ಉದುರೋಗ್ತವೆ. ಅದಾದಮೇಲೆ ಈ ಸೊಪ್ಪನ್ನು ನೀರಿನಲ್ಲಿ ಒಂದು 2-3 ಸತಿ ತೊಳ್ಕೊಂಡ್ರೆ ಆಯಿತು. ಈ ಚಿಗುರಲ್ಲಿ ನಮಗೆ ಯಾವ ಹುಳುನೂ ಕಣ್ಣಿಗೆ ಕಾಣಿಸ್ಲಿಲ್ಲ. ಒಂದೊಂದು ಸತಿ 1-2 ಆ ಸಣ್ಣ ಹುಳು ಇದ್ದರೆ ಇರ್ಬೋದು. ಅದಕ್ಕೋಸ್ಕರ ಹೀಗೆ ರಾಗಿ ಹಿಟ್ಟನ್ನು ಹಾಕಿ ಒಂದು ಸತಿ ಶುದ್ಧ ಮಾಡ್ಕೊಳ್ಳೋದು ಅಭ್ಯಾಸ. ನಂತರದಲ್ಲಿ ಈ ಸೊಪ್ಪನ್ನು ಆ ಹಿಟ್ಟು ಹೋಗೋದಕ್ಕೆ ಮತ್ತು ಒಂದು ಸತಿ ಶುದ್ಧ ಆಗೋದಕ್ಕೆ ನೀರಲ್ಲಿ ತೊಳ್ಕೊಳ್ತೀವಿ. ಹೀಗೆ ನೀರಲ್ಲಿ ಚೆನ್ನಾಗಿ ಆ ಹಿಟ್ಟು ಹೋಗೋ ಥರ 1-2-3 ಸತಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಸೋರೋದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿಡೋಣ. ಈಗ ಚೆನ್ನಾಗಿ ತೊಳೆದಾಗಿದೆ. ಇವಾಗ ಇದನ್ನು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಇದನ್ನು ಹೆಚ್ಕೋಬೇಕು. ಯಾಕಂದರೆ ಆ ಮುಳ್ಳು ದಪ್ಪ ಇತ್ತು ಅಂತಂದರೆ ಆ ಮುಳ್ಳು ಬೆಂದರೂ ಸಹ ಗಟ್ಟಿಯಾಗೇ ಇರುತ್ತೆ. ಅದು ಬಾಯಿಗೆ ಮುಳ್ಳು ಸಿಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಬನ್ನಿ ಈ ರೀತಿಯಾಗಿ ಇರೋ ಎಲ್ಲ ಸೊಪ್ಪನ್ನು ಸಹ ಆದಷ್ಟು ಸಣ್ಣವಾಗಿ ಇದನ್ನು ಹೆಚ್ಚಿಟ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಹೀಗೆ ಆದಷ್ಟು ಸಣ್ಣದಾಗಿ ಹಚ್ಕೋಬೇಕು. ಇವಾಗ ಎಲ್ಲ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಕೊಂಡಾಯಿತು. ಇವಾಗ ಸಾರನ್ನ ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಈ ಸಾಂಬಾರು ಮಾಡೋದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ಒಂದೊಂದೇ ನೋಡೋಣ. ಮೊದಲಿಗೆ ನೀವು ನೋಡ್ತಾ ಇರ್ಬೋದು ಅವರೇ ಬೇಳೆ. ಅದು ಇದಕ್ಕೆ ತುಂಬ ಒಂದು ರುಚಿನ ಎನ್ಹಾನ್ಸ್ ಮಾಡಿಕೊಡುತ್ತೆ. ಮತ್ತು ತುರಿದ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಒಂದು 4-5, ಮತ್ತು ಹಾಲು, ಸಾಸಿವೆ, ಹಾಗೆ ಒಗ್ಗರಣೆಗೆ ಕರಿಬೇವು 1 ರೆಕ್ಕೆ, ಮತ್ತು ಒಂದು 10-12 ಕಾಳು ಮೆಣಸನ್ನ ತೊಗೊಂಡಿದ್ದೀವಿ. ಇಲ್ಲಿ ಮುಖ್ಯವಾದದ್ದು ಈ ಮೆಣಸಿನ ಬೀಜ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಹೆಸರನ್ನ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಬನ್ನಿ ಹಾಗಾದರೆ ಇದರ ತಯಾರಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ.
ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬೇಯಕ್ಕಿಡೋಣ. ನೀರು ಬೇಯ್ತಾ 1-1.5 ಕಪ್ಪಷ್ಟು ಅವರೇ ಬೇಳೆನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ತೊಳೆದು 1 ಸ್ಪೂನ್ ಅರಿಶಿನ ಹಾಕಿ ಬೇಳೆ ಚೆನ್ನಾಗಿ ಬೆಂದು ಒಂದು ಕುದಿ ಬಂದಾಗ ಚೆನ್ನಾಗಿ ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಸೊಪ್ಪನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿ ಬೆರೆಸ್ಕೊಳ್ಳೋಣ. ಸೊಪ್ಪು ಬೇಯಬೇಕಾದ್ರೆ ಅದ್ರ ಜೊತೆಗೆ ಈ ಹಾಲನ್ನು ಸೇರಿಸ್ಕೊಳ್ಳೋಣ. ಆವಾಗ ಆ ಸೊಪ್ಪಲ್ಲಿರೋ ಆ ಸ್ಮೆಲ್ ಹಿಂಗತ್ತೆ. ಹಾಲು ಹಾಕಿಲ್ಲ ಅಂತಂದರೆ ಆ ಸೊಪ್ಪಲ್ಲಿರೋ ಸ್ಮೆಲ್ ಸ್ವಲ್ಪ ಹಾಗೆ ಇರುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಹಾಲನ್ನು ಸೇರಿಸ್ಕೊಂಡು ಹಾಲಲ್ಲಿ ಈ ಸೊಪ್ಪನ್ನು ಬೇಯಿಸಬೇಕಾಗತ್ತೆ. ಬೇಳೆ ಬೇಯೋ ತನಕ ಈಗ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಈಗ ಸೊಪ್ಪು ಬೆಂದಿದೆ, ಹಾಗೆ ಅವರೆಬೇಳೆ ಕೂಡ ಬೆಂದಿದೆ. ಅವರೆಬೇಳೆ ಸ್ವಲ್ಪ ಅದನ್ನು ನೋಡಿದ್ರೆ ಅವರೆಬೇಳೆ ಹೊಡಿತಾ ಇದೆ. ಸೊಪ್ಪು ಇವಾಗ ಬೆಂದು ತಯಾರಿಯಾಗಿದೆ. ಇವಾಗ ಆ ನೀರನ್ನು ಬಗ್ಗಿಸ್ಕೊಳ್ಳೋಣ. ಆ ನೀರನ್ನೇ ನಾವು ಸಾಂಬಾರು ಮಾಡೋದಕ್ಕೆ ಈ ಬೇಯಿಸಿರೋ ನೀರನ್ನು ಬಳಸ್ಕೊತೀವಿ. ಬನ್ನಿ ಇವಾಗ ಈ ಬೇಯಿಸ್ಕೊಂಡಿರೋ ಸೊಪ್ಪಿಗೆ ಒಗ್ಗರಣೆಯನ್ನು ಕೊಡೋಣ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಆ ಬಾಣಲಿಯಲ್ಲಿ ಒಗ್ಗರಣೆಗೆ ಬೇಕಾಗುವ ಹಾಗೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಸಿಡಿದಾಗ ಖಾರಕ್ಕೆ ಈ ಮೆಣಸೆ ಬೀಜನ ಹಾಕೋಬೇಕು ಈ ಒಗ್ಗರಣೆಗೆ. ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಒಂದು ಆ ಕಡೆ ಈ ಕಡೆ ಅದನ್ನು ತಾಳ್ಸಿದ್ರೆ ಒಗ್ಗರಣೆ ರೆಡಿಯಾಯಿತು. ಈಗ ಬೇಯಿಸಿಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆಗೋ ತನಕ ಅಥವಾ ನೀಟಾಗಿ ಮಿಕ್ಸ್ ಆಗುವಷ್ಟು ಬೆರೆಸಿ ಹುರಿದಿಟ್ಟಿರುವಂತಹ ತೆಂಗಿನಕಾಯಿ ಹಾಕಿ ಇಳಿಸಿದ್ರೆ ಸೊಪ್ಪಿನ ಒಗ್ಗರಣೆ ರೆಡಿಯಾಯಿತು. ನಂತರ ಇದರ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಇವಾಗ ಸೀಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇವಾಗ ಅದರ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸ್ಟವ್ ಹಚ್ಚಿ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ನಾವಿಲ್ಲಿ ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ. ಹಾಗೆ ಒಂದು 10-12 ಬಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀವಿ. ಅದು ನಮ್ಮ ಖಾರಕ್ಕೆ ತಕ್ಕಷ್ಟು, ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅದನ್ನು ಏರುಪೇರು ಮಾಡ್ಕೋಬೋದು. ಸ್ವಲ್ಪ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಹಸಿಘಮ ಹೋಗುವಷ್ಟು ತನಕ ಬಾಡಿಸ್ಕೊಳ್ಳೋಣ. ಹಸಿಘಮ ಹೋಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದರ ಜೊತೆಗೆ ಪಲ್ಯದಿಂದ ಸ್ವಲ್ಪ ಸೀಗೆ ಸೊಪ್ಪನ್ನು ತೆಗೆದು ಇಲ್ಲಿ ಹಾಕ್ಕೊಳ್ಳೋಣ. ಖಾರದಲ್ಲಿ ಆ ಸೊಪ್ಪನ್ನು ಸೇರಿಸಿ ರುಬ್ಬಿದ್ರೆ ಅದರ ಫ್ಲೇವರ್ ಎಸೆನ್ಸ್ ತುಂಬ ಜಾಸ್ತಿನೇ ಕಾಣುತ್ತೆ. ಇವಾಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಬಿಸಿ ಆದಮೇಲೆ ರುಬ್ಕೊಂಡಿರೋ ಖಾರ ಈ ಪಾತ್ರೆಗೆ ಸೇರಿಸಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕು. ಮೊದಲು ಹಾಲು ಹಾಕಿ ಸೊಪ್ಪು ಬೇಯಿಸಿಟ್ಕೊಂಡಿರುವಂಥ ನೀರನ್ನು ಸೇರಿಸ್ಕೊಂಡು ನಂತರ ಬೇಕಾದಲ್ಲಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಕೊನೆಯದಾಗಿ ರುಚಿ ನೋಡಿ ಉಪ್ಪು ಬೇಕಾದಲ್ಲಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿ ಬಂದ ಮೇಲೆ ಇಳಿಸಿದ್ರೆ ಸೀಗೆ ಸೊಪ್ಪಿನ ಸಾರು ತಯಾರಿ ಆಯಿತು ಸ್ನೇಹಿತರೆ. ನೀವು ಸಹ ಒಂದು ಸತಿ ಸಿಕ್ಕಿದ್ರೆ ಖಂಡಿತ ಅದು ಟ್ರೈ ಮಾಡಿ. ಮಾರ್ಕೆಟ್ಗಳಲ್ಲಿ ಸೊಪ್ಪೆಲ್ಲ ಸಿಗಲ್ಲ. ಹಳ್ಳಿ ಕಡೆಯಲ್ಲಿ ಯಾರಾದರೂ ಗೊತ್ತಿದ್ದರೆ ಹೇಳಿ ತರಿಸ್ಕೊಂಡು ಒಮ್ಮೆ ಆದರೂ ಈ ಸೊಪ್ಪನ್ನು ಟೇಸ್ಟ್ ಮಾಡಿ. ಮುಂದೆ ಇನ್ನೊಂದು ಕಾಡು ಪದಾರ್ಥದ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.